ಸಜ್ಜನರೇ, ಇದು ಕ್ಷೇಮ ಮಾರ್ಗ. ಕರ್ನಾಟಕದ ಮಟ್ಟಿಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಘೋಷಣೆಯಂತೆ ಯೋಜನೆಗಳು ಜಾರಿಗೊಳಿಸಲ್ಪಟ್ಟು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ರೇಷನ್ ಕಾರ್ಡ್ ಹೊಂದಿರುವ ಬಡವ ಅಥವಾ ಶ್ರೀಮಂತ ಪ್ರತಿಯೊಬ್ಬರೂ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಪಡೆಯುತ್ತಿದ್ದಾರೆ. ರೇಷನ್ ಕಾರ್ಡನ್ನು ಬಡವರಿಗೆ ಮತ್ತು ಶ್ರೀಮಂತರಿಗೆ ಇಬ್ಬರಿಗೂ ಹಂಚಲಾಗುತ್ತದೆ. ಅನೇಕ ಸ್ವಾಭಿಮಾನಿಗಳು ಬಡವರಾಗಿದ್ದರೂ ರೇಷನ್ ಕಾರ್ಡ್ ಮಾಡಿಸುವ ಗೋಜಿಗೆ ಹೋಗುವುದಿಲ್ಲ. ರೇಷನ್ ಕಾರ್ಡ್ ಇಲ್ಲದ್ದರಿಂದ ಅವರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಭಾಗ್ಯವಿಲ್ಲ. ಸಜ್ಜನರೇ, ಈ ಗೃಹಲಕ್ಷ್ಮಿ ಯೋಜನೆಯಲ್ಲೇ ಪಡೆದ ಹಣವನ್ನು ಕೂಡಿಟ್ಟು ಯಾರೋ ಒಬ್ಬರು ತೀರ್ಥಯಾತ್ರೆ ಕೈಗೊಂಡರು, ಇನ್ಯಾರೋ ಸ್ಟೇಷನರಿ ಅಂಗಡಿಯನ್ನು ತೆರೆದರು, ಮತ್ತೊಬ್ಬರು ಗ್ರಾಮದ ಜನರಿಗೆ ಹೋಳಿಗೆ ಊಟವನ್ನು ಹಾಕಿಸಿದರು ಅಂತ ವರದಿಯಾಗದ ಬಗ್ಗೆ ಕೇಳಿದ್ದೇವೆ ಮತ್ತು ಇನ್ನೂ ಕೇಳುತ್ತಲೇ ಇರುತ್ತೇವೆ. ಆಗ ಊರಿಗೆ ಹೋಳಿಗೆ ಊಟ ಹಾಕ ಬಯಸಿದವರಿಗೆ ಮತ್ತು ತೀರ್ಥಯಾತ್ರೆ ಕೈಗೊಳ್ಳ ಬಯಸುವವರಿಗೆ ಸರ್ಕಾರದ ಖರ್ಚಿನಲ್ಲೇ ಅವರ ಬಯಕೆಯನ್ನು ಈಡೇರಿಸುವ ಯೋಜನೆ ಇದ್ದಿದ್ದರೆ ಎಷ್ಟು ಚೆನ್ನಾಗಿತ್ತು ಅಂತ ನಮಗೂ ನಿಮಗೂ ಎಲ್ಲರಿಗೂ ಅನಿಸಿಯೇ ಇದೆ. ಗೃಹಲಕ್ಷ್ಮಿ ಹಣವನ್ನು ಉಪಯೋಗಿಸದೆ ಕೂಡಿಟ್ಟು ಆ ಹಣದಲ್ಲಿ ಗೃಹಲಕ್ಷ್ಮಿ ಕ್ಯಾಂಟೀನನ್ನು ತೆರೆದಿರುವ ಬಗ್ಗೆ ಇಂದು ವರದಿಯಾಗಿದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಮಹಿಳೆಯೊಬ್ಬರು ಇಂದು ಆರಂಭಿಸಿದ ಗೃಹಲಕ್ಷ್ಮಿ ಕ್ಯಾಂಟೀನು ಭಯಂಕರ ಜನಜಂಗುಳಿಯಿಂದ ತುಂಬಿತ್ತು ಎಂಬ ಬಗ್ಗೆ ಟಿವಿಯಲ್ಲಿ ವರದಿಯಾಗುತ್ತಿದೆ. ಕ್ಯಾಂಟೀನ್ ಉದ್ಘಾಟನೆಗೆ ಡಿ.ಕೆ. ಶಿವಕುಮಾರ್ ಮತ್ತು ಶ್ರೀ ರಾಮಲಿಂಗಾರೆಡ್ಡಿಯವರಂಥ ದಿಗ್ಗಜರು ಹೋದರೆ ಜನಜಂಗುಳಿ ಇರದೆ ಇದ್ದಿದ್ದೆ. ನಿರುದ್ಯೋಗಿಗಳಿಗೆ ಕ್ಯಾಂಟೀನು ತೆರೆಯಲು ಸರ್ಕಾರದಿಂದ ಯೋಜನೆಗಳು ಇರಲಿಲ್ಲವೋ ಅಥವಾ ಸರ್ಕಾರದಿಂದಾಗಲಿ ಬ್ಯಾಂಕಿನಿಂದಾಗಲಿ ಸಾಲ ಪಡೆದು ಸ್ವಉದ್ಯೋಗ ಕೈಗೊಳ್ಳುವುದು ದುಸ್ಸಾಧ್ಯ ಅಂತ ಅನ್ನಿಸಿತು ಅಥವಾ ಇನ್ಯಾವ ಕಾರಣಕ್ಕೋ ಅಂತೂ ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಗೃಹಲಕ್ಷ್ಮಿ ಕ್ಯಾಂಟೀನು ತೆರೆದಿರುವುದು ಸ್ತುತ್ಯಾರ್ಹ ಸಂಗತಿ. ಅದಕ್ಕಾಗಿ ಆ ಮಹಿಳೆ ಅಭಿನಂದನಾರ್ಹಳು ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯಡಿ ಬರುತ್ತಿರುವ ಹಣವು ಎಷ್ಟೋ ಬಡ ಕುಟುಂಬಗಳಿಗೆ ಆಸರೆಯಾಗಿದೆ ಅನ್ನುವುದರಲ್ಲಿ ಸಂದೇಹವೇನೂ ಬೇಡ. ಅವರೆಲ್ಲರೂ ಕ್ಯಾಂಟೀನ್, ಸ್ಟೇಷನರಿ ಅಂಗಡಿ ಅಥವಾ ಟೇಲರ್ ಶಾಪ್ ತೆರೆಯಲು ಆಗದಿರುವುದಕ್ಕೆ ಅವರಲ್ಲಿ ಹಣ ಜಮೆ ಆಗಲಿಲ್ಲ. ಮನೆ ಖರ್ಚಿಗೆ ಉಪಯೋಗವಾಗಿದೆ. ಜಮೆ ಆಗಿದ್ದರೆ ಆ ಹಣದಲ್ಲಿ ಅವರು ಶಾಶ್ವತವಾಗಿ ಸ್ವ ಉದ್ಯೋಗಿಗಳಾಗಿ ಮಾರ್ಪಡಬಹುದಾಗಿತ್ತು. ರೇಷನ್ ಕಾರ್ಡ್ ಹೊಂದಿದ್ದಾರೆಂಬ ಕಾರಣಕ್ಕೆ ಬಡವರಲ್ಲದಿದ್ದರೂ ಹಣದ ಅಗತ್ಯವಿಲ್ಲದವರಿಗೂ ಎಲ್ಲರಿಗೂ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಹಣ ಜಮೆ ಆಗುತ್ತಿದೆಯಲ್ಲ, ಆ ಹಣವನ್ನು ಕೂಡ ಅಗತ್ಯವಿರುವ ಯೋಗ್ಯ ಬಡವರಿಗೆ ಹಂಚಿದ್ದರೆ ಅವರ ಬಾಳು ಕೂಡ ಹಸನಾಗುತ್ತಿತ್ತು. ಆದರೆ ಗ್ಯಾರಂಟಿ ಯೋಜನೆಯ ಉದ್ದೇಶ ಯಾರದ್ದಾದರೂ ಬಾಳನ್ನು ಬೆಳಗಿಸುವುದಾಗಿದೆಯೋ ಅಥವಾ ಮತ ಬ್ಯಾಂಕ್ ಸೃಷ್ಟಿಸಿಕೊಂಡು ಅಧಿಕಾರಕ್ಕೇರುವ ಹಂಬಲದಿಂದ ಹುಟ್ಟು ಹಾಕಿದ ಯೋಜನೆಯು ಎಂಬ ಬಗ್ಗೆ ನಾವೇ ತೀರ್ಮಾನಿಸಬೇಕಾಗಿದೆ. ಯಾಕಂದರೆ ನಾರಿ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣದ ಬದಲಾಗಿ ಬಡ ಕೂಲಿಕಾರರಿಗೆ, ವಿದ್ಯಾರ್ಥಿಗಳಿಗೆ, ಆರ್ಥಿಕ ದುರ್ಬಲರಿಗೆ ಉಚಿತವಾಗಿ ಬಸ್ನಲ್ಲಿ ಸಂಚರಿಸಲು ಅವಕಾಶ ಮಾಡಿಕೊಡುವ ಬದಲಾಗಿ ಉಳ್ಳ ಎಲ್ಲ ಮಹಿಳೆಯರಿಗೆ ಆಧಾರ್ ಕಾರ್ಡ್ ಇದೆ ಎಂಬ ಕಾರಣಕ್ಕೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಅಸಮಾಧಾನದ ಸಂಗತಿ ಅಂತಕ್ಕಂಥದ್ದನ್ನು ಅನೇಕ ಮಹಿಳೆಯರಿಂದ ಕೇಳಿದ್ದೇವೆ. ಉಚಿತ ವಿದ್ಯುತ್ ಯೋಜನೆ ಕೂಡ ಬಡವ ಶ್ರೀಮಂತ ಎಂಬ ಭೇದವೆಣಿಸದೇ ನೀಡಲ್ಪಟ್ಟಿರುವ ಯೋಜನೆ. ಈ ಎಲ್ಲ ಯೋಜನೆಗಳ ಅನುಷ್ಠಾನಕ್ಕಾಗಿ ಆಸ್ತಿ ನೋಂದಣಿ ಶುಲ್ಕದಲ್ಲಿ ಭಯಂಕರ ಏರಿಕೆ ಮಾಡಲಾಯಿತು. ನೋಂದಣಿ ಶುಲ್ಕಕ್ಕೆ ಹೆದರಿ ನಿವೇಶನಕರಿಯ ಯೋಜನೆಯನ್ನೇ ಕೈ ಬಿಡುವಂತೆ ಮಾಡಿದೆ ಅಂದರೆ ಅತಿಶಯೋಕ್ತಿ ಆಗಲಾರದು. ಸಮಸ್ಯೆ ಇಷ್ಟೇ ಅಲ್ಲ, ರಸ್ತೆಗಳು ದುರಸ್ತಿಯನ್ನು ಕಾಣದೆ ಜನರು ಜೀವಭಯದಿಂದ ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಂತ ಗ್ಯಾರಂಟಿ ಯೋಜನೆಗಳನ್ನು ಉಳ್ಳವರ ಮಟ್ಟಿಗೆ ನಿಲ್ಲಿಸುವಂತಿಲ್ಲ. ಯಾಕಂದರೆ
ಇಲ್ಲದವರ ಮತ್ತು ಉಳ್ಳವರ ಎಲ್ಲರಿಗೂ ಆಶ್ವಾಸನೆ ನೀಡಿಯೇ ಅಧಿಕಾರದ ಗದ್ದುಗೆಯಲ್ಲಿ ಆಸೀನವಾಗಿರುವ ಕಾಂಗ್ರೆಸ್ ಹಾಗೊಂದು ವೇಳೆ ಉಳ್ಳವರನ್ನು ಗ್ಯಾರಂಟಿ ಯೋಜನೆಯಿಂದ ದೂರವಿಡುವ ಪ್ರಯತ್ನ ಮಾಡಿದರೂ ಪ್ರತಿಪಕ್ಷಗಳು ನ್ಯಾಯಾಲಯದ ಮೆಟ್ಟಿಲೇರಬಹುದು. ಪ್ರತಿಪಕ್ಷಗಳು ಒಂದು ವೇಳೆ ಸುಮ್ಮನಿದ್ದರೂ ಆಶ್ವಾಸನೆ ನಂಬಿ ಮತ ನೀಡಿದ ಮತದಾರನು ನ್ಯಾಯಾಲಯದ ಕದವನ್ನು ತಟ್ಟಬಹುದು. ಒಟ್ಟಿನಲ್ಲಿ ಯಾರ್ಯಾರಿಗೆ ಯಾವ್ಯಾವುದರ ಅವಶ್ಯಕತೆ ಇದೆ ಎಂಬುದರ ಬಗ್ಗೆ ಸಮೀಕ್ಷೆ ನಡೆಸಿ ಸಮರ್ಪಕವಾದ ಯೋಜನೆಯನ್ನು ಹಾಕಿಕೊಳ್ಳುವಲ್ಲಿ ಸರ್ಕಾರಕ್ಕೆ ಆಸಕ್ತಿ ಇಲ್ಲವಲ್ಲ ಎಂಬುದೇ ಕಳವಳಕ್ಕೆ ಕಾರಣ. ಆದ್ದರಿಂದ ರಾಷ್ಟ್ರದ ಮತ್ತು ರಾಜ್ಯದ ಹಿತದೊಂದಿಗೆ ನಮ್ಮ ವೈಯಕ್ತಿಕ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಸಮಗ್ರರ ಕ್ಷೇಮವನ್ನು ಕಾಪಾಡುವ ನಿಟ್ಟಿನಲ್ಲಿ ನಿರ್ಣಯವನ್ನು ಕೈಗೊಳ್ಳುವ ಹೊಣೆಗಾರಿಕೆ ನಿಮ್ಮ ಎಲ್ಲರ ಮೇಲಿದೆ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.